ರಾಮ್, ನನಗೆ ಗೊತ್ತು ನಿಮಗೆ ಕೋಪ ಬಂದಿದೆ. ಆದರೆ ಇಷ್ಟೊಂದು ಕೋಪ ಮಾಡ್ಕೊಳ್ಳೋಂಥದ್ದು ಏನಾಯಿತು? ಅಶೋಕ್ ಏನು ಮಾಡಿದ್ರು? ಅದು ಬರೀ ನಾಟಕ ಅಷ್ಟೇ. ಆ ನಾಟಕಕ್ಕೂ ಭಾರ್ಗವಿ ಅತ್ತೆಗೂ ಏನು ಸಂಬಂಧ ಇದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಯಾವುದು ಸಂಬಂಧ ಇಲ್ವಾ ಸೀತಾ? ಆ ನಾಟಕದಲ್ಲಿ ಮಾಡಿರುವ ಚಂದ್ರಿಕಾ ಕ್ಯಾರೆಕ್ಟರ್ ನಮ್ಮ ಚಿಕ್ಕಿಗೆ ಹೋಲೋ ಥರ ಇಲ್ಲ. ನನಗಂತೂ ಹಾಗೆ ಅನ್ನಿಸ್ಲಿಲ್ಲ ರಾಮ್. ನೀವು ಇಷ್ಟೊಂದು ರಿಯಾಕ್ಟ್ ಮಾಡೋ ಅಗತ್ಯ ಇರಲಿಲ್ಲ. ಅದು ಬರೀ ನಾಟಕ ಆಗಿದ್ರೆ ನಾನು ಸುಮ್ಮನೆ ಇರ್ತಾ ಇದೆ ಸೀತಾ. ಚಿಕ್ಕಿ ಮೇಲೆ ಅಪವಾದ ಹೊರಿಸೋದಕ್ಕೆ ಅಶೋಕ್ ಮಾಡಿರೋ ನಾಟಕ ಅದು. ಅಶೋಕ್ ಈ ತರ ಮಾಡ್ತಾನೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಸೀತಾ. ಚಿಕ್ಕಿ ಅವನನ್ನ ಸ್ವಂತ ಮಗನ್ ತರ ನೋಡ್ಕೊಂಡಿದ್ದಾರೆ. ಅವನ ಮೇಲೆ ಎಷ್ಟು ನಂಬಿಕೆ ಪ್ರೀತಿ ಇಟ್ಟಿದ್ದಾರೆ. ಅಶೋಕ್ ನಾಟಕ ಮಾಡ್ತಿದ್ದಾನೆ ಅಂತ ಗೊತ್ತಾಗಿದ ತಕ್ಷಣ ಎಷ್ಟು ಖುಷಿ ಪಟ್ರು. ನಮ್ಮ ಅಶೋಕ ಮಾಡ್ತಿರೋ ಪ್ರೋಗ್ರಾಮ್ಗೆ ನಾನ್ ಬರ್ತಾ ಇರ್ತೀನಿ ಅಂತ ಹೇಳಿ ಅಭಿಮಾನದಿಂದ ಬಂತು. ಕರ್ಸಿ ಈ ತರ ಅವಮಾನ ಮಾಡಿ ಕಳ್ಸದ. ಅವ್ನು ನಿಜವಾಗ್ಲೂ ನನ್ನ ಫ್ರೆಂಡ. ಅವ್ನು ಈ ಮಟ್ಟಿಗೆ ಇಳಿತಾನೆ ಅಂತ ನನ್ಗೆ ಯಾವತ್ತೂ ಅನ್ಕೊಂಡಿಲ್ಲ ಸೀತಾ. ರಾಮ್, ನೀವು ಅಶೋಕ್ ಬಗ್ಗೆ ಇಷ್ಟೊಂದು ತಪ್ಪು ತಿಳ್ಕೊಂಡಿದ್ದೀರಾ? ಅವ್ರು ನಿಮ್ಮ ಜೀವದ ಗೆಳೆಯ. ಅವ್ರಂಥದ್ದು ಏನು ಮಾಡಿಲ್ಲ. ಅಶೋಕ್ಗೆ ಯಾವ ಇಂಟೆನ್ಷನು ಇರಲಿಲ್ಲ ರಾಮ್. ಅವ್ರೊಂದು ಕತೆ ಮಾಡಿಕೊಂಡು ನಾಟಕ ಬರೆದಿದ್ದಾರೆ ಅಷ್ಟೇ. ಅದನ್ನು ನೀವು ರಿಯಲ್ ಲೈಫಿಗೆ ಕಂಪೇರ್ ಮಾಡಿಕೊಂಡು ಯಾಕೆ ತಪ್ಪು ತಿಳ್ಕೊತಿದ್ದೀರಾ? ನಾಟಕನ ನಾಟಕ ಥರ ನೋಡಿ ರಾಮ್. ಆಗ ಈ ಥರ ಎಲ್ಲ ಅನ್ಸಲ್ಲ. Just stop it, ಸೀತಾ. Just stop. ಅಂದ್ರೆ ಅಶೋಕ ಮಾಡಿದ್ ಸರಿ ಅಂತ ಹೇಳ್ತಾ ಇದ್ದೀರಾ? ನಿಮಗೆ ಸ್ವಲ್ಪನೂ ಬುದ್ಧಿ ಇಲ್ವಾ ಸೀತಾ? ಅವನು ಚಿಕ್ಕಿನ ಟಾರ್ಗೆಟ್ ಮಾಡಿ ಈ ತರ ಮಾಡಿದ್ದು ಅಂತ ನಿಮ್ಗೆ ಅರ್ಥ ಆಗ್ತಿಲ್ವಾ ಸೀತಾ? ಅಶೋಕನ್ ಇಂಟೆನ್ಷನ್ಸ್ ಅದಲ್ಲ ಅಂತ ಹೇಳಿ ಪದೇ ಪದೇ ನನಗೆ ಕನ್ವಿನ್ಸ್ ಮಾಡೋದಕ್ಕೆ ಬರಬೇಡಿ. ನನಗೂ ಅಳು ಬರುತ್ತೆ. ಸಿಹಿ ಎಲ್ಲೋಗಿದೆ? ಸಾಧನಾ, ಚಿಕ್ಕಿ, ಅಶೋಕ್ ಅಂಕಲ್ ಎಲ್ಲ ಹುಡುಕ್ತಿದ್ರು. ಏ ಹುಡುಗಿ, ಸ್ಟೇಜ್ ಮೇಲೆ ಬಂದು ನಾಟಕ ಮಾಡಿದ್ ನೀನೇ ತಾನೆ? ಇಲ್ಲ, ನಾನ್ ಮಾಡಿಲ್ಲ. ಏನ್ ನಡೀತಿದೆ ಒಂದು ಗೊತ್ತಾಗ್ತಿಲ್ವಲ್ಲ. ಅಲ್ಲ ಭಾರ್ಗವ್, ಆ ಕತ್ತೆ ಕೋಣಿ ಸುಬ್ಬಿನ ನಾನೇ ಪ್ರಜ್ಞೆ ತಪ್ಪಿಸಿ ಅಲ್ಲಿ ಕೂಡ ಹಾಕ್ಬಿಟ್ಟು ಬಂದಿದ್ದೆ. ಇದ್ರೆ ಇಲ್ಲಿ ಸ್ಟೇಜ್ ಮೇಲೆ ಕಾಣಿಸ್ಕೊಂಡಿದ್ದು ಯಾರು ಭಾರ್ಗವ್? ಒಂದೇ ಕಡೆ ಒಂದೇ ಥರ ಕಾಣೋ ಇಬ್ರಿಬ್ರು ಇರೋಕ್ಕೆ ಹೇಗೆ ಸಾಧ್ಯ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಆದರೆ ನಮ್ಮ ಬೆನ್ನ ಹಿಂದೆ ಏನೋ ನಡೀತಿರೋದಂತೂ ನಿಜ. ಆ ಸುಬ್ಬಿನ ನೋಡ್ತಿದ್ರೆ ನಾರ್ಮಲ್ ಹುಡುಗಿ ಥರ ಅನ್ನಿಸ್ತಾ ಇಲ್ಲ. ಅಂದರೆ ಭಾರ್ಗವ್, ನೀನು ಹೇಳ್ತಾ ಇರೋದು ಕೇಳ್ತಾ ಇದ್ರೆ ನಮ್ಮ ಜೊತೆ ಇರೋದು ಸಿಹಿ ದೆವ್ವ ಅಂತನಾ? ಹಾಗಿದ್ರೆ ಸಿಹಿ ಸತ್ತೋಗಿದ್ದಾಳೆ ಅನ್ನೋದು ನಿಜನಾ ಭಾರ್ಗವ್? ಸೀತನ ಮೊದಲಿನ ಥರ ಮಾಡೋದಕ್ಕೆ ನಮ್ಮ ರಾಮ ಕರ್ಕೊಂಬಂದಿದ್ದು ಸಿಹಿನಲ್ವಾ? ಅವಳು ದೆವ್ವನ? ಅಯ್ಯೋ ದೇವ್ರೆ, ನಮ್ಮನೇಲಿ ದೆವ್ವ ಇದೆಯಾ ಅಮ್ಮ? ಭಾರ್ಗವ್, ನಾನು ಅವತ್ತಿಂದ ಹೇಳ್ತಾ ಇದ್ದೆ ನಮ್ಮನೇಲಿ ದೆವ್ವ ಇದೆ, ಟಿಂಕ್ ಟಿಕನ್ ಅಂತ ಆಟ ಆಡಿಸುತ್ತೆ ಅಂತ. ನೀನು ನಂಬ್ತಾನೆ ಇರಲಿಲ್ಲ. ತಲೆ ಕೆಟ್ಟೊಂಥರ ಮಾತಾಡ್ಬೇಡ ವಿಶ್ವ. ಸ್ವಲ್ಪ ಸುಮ್ಮನಿರ್ತೀಯಾ? ಪ್ರತಿ ಸಲ ದೆವ್ವ ಅಂತ ಬಾಯಿ ಬಡ್ಕೋತಾ ಇದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ.
ಅದಕ್ಕೇನು ಪರಿಹಾರ ಮಾಡಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡು. ಭಾರ್ಗವ್, ನಿನಗೆ ಈಗಲೂ ಅರ್ಥ ಆಗ್ತಾ ಇಲ್ಲ. ನಮ್ಮ ಜೊತೆ ಇರೋದು ಸಾಮಾನ್ಯ ಮಗು ಅಲ್ಲ ಅಂತ ನೀನೇ ಹೇಳಿದೆ ಅಲ್ವಾ ಭಾರ್ಗವ್? ಎಸ್, ಅದು ಸಿಹಿನೇ. ಅಂದರೆ ಅಂದರೆ ಸಿಹಿದೇವ ಅದು. ಇಷ್ಟು ದಿನ ನಾವು ದೆವ್ವದ ಜೊತೆ ಇದ್ವಾ? ದೆವ್ವನೇ ಮಗ ಆಡ್ತಾ ಇದ್ವಾ? ನಾನ್ಸೆನ್ಸ್. ಆಂಜನೇಯ, ನಮ್ಮನ್ನೆಲ್ಲ ನೀನೇ ಕಾಪಾಡಬೇಕು. ಸುಬ್ಬಲಕ್ಷ್ಮಿ ಜೊತೆ ಸಿಹಿನೇ ಇದ್ದಾಳ. ಇಲ್ಲಾಂದ್ರೆ ಆ ಸುಬ್ಬಲಕ್ಷ್ಮಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಗ ಸ್ಟೇಜ್ ಮೇಲೆ ಹೇಗೆ ಬರ್ತಾರೆ? ಖಂಡಿತ ಅದು ಸಿಹಿನೇ. ಹಾಗಿದ್ಮೇಲೆ ಈಗ ಯಾಕೆ ಅವಳು ಯಾರ ಕಣ್ಗೂ ಕಾಣ್ತಿಲ್ಲ? ಅಶೋಕ್, ಬನ್ನಿ ಊಟ ಮಾಡಿ. ಹಂಗೆ ಬೇಡ. ಆಗ್ಲೂ ಏನೂ ತಿಂದಿಲ್ಲ, ಈಗಲೂ ಊಟ ಬೇಡ ಅಂತ ಹೇಳ್ತಿದ್ದೀರಲ್ಲ. ಪ್ಲೀಸ್ ಬನ್ನಿ ಅಶೋಕ್, ಒಂದು ಸ್ವಲ್ಪ ಏನಾದರೂ ತಿನ್ನಿ. ನಂಗೆ ಹಸಿವಿಲ್ಲ ಬಂದು. ನಂಗೆ ಅರ್ಥ ಆಗುತ್ತೆ ಅಶೋಕ್, ನಿಮಗೆ ಬೇಜಾರಾಗಿದೆ ಅಂತ. ಹಾಗಂತ ಊಟ ಬಿಟ್ಟರೆ ಎಲ್ಲ ಸರಿ ಹೋಗುತ್ತಾ ಹೇಳಿ? ಪ್ಲೀಸ್ ಬನ್ನಿ. ನನಗೇನು ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ. ಮತ್ತು ನನಗೆ ನನ್ನ ಗೆಳೆಯನ ಜೀವನ ಚೆನ್ನಾಗಿರಬೇಕು. ಅವ್ನಿಗೆ ಆಗ್ತಿರೋ ಮೋಸ ಅವ್ನಿಗೆ ಅರ್ಥ ಆಗಬೇಕು. ಅವನು ಬೆನ್ನ ಹಿಂದೆ ನಡೀತಾ ಇರೋದೆಲ್ಲ ಅವ್ನ ಕಣ್ಮುಂದೆ ತರಬೇಕು ಅಂತ ಇಷ್ಟೆಲ್ಲ ಮಾಡಿದೆ. ಅವನು ನನ್ನನ್ನು ಅರ್ಥನೇ ಮಾಡ್ಕೊಂಡಿಲ್ವಾ ನಮ್ಮದು? ನನ್ನನ್ನು ತಪ್ಪು ತಿಳ್ಕೊಂಬಿಟ್ಟ. ಈ ವಿಷಯ ನನಗೆ ನೋವು ಕೊಡ್ತಾ ಇದೆ. ಯಾಕೋ ಈ ಥರ ಕತೆ ಬರುತ್ತೆ? ಏನೋ ಇದರ ಅರ್ಥ? ಅದೇನಂದ್ರೆ, ನೀನು ಈ ಥರ ಮಾಡ್ತೀಯ ಅಂತ ನಂಗೆ ಯಾವತ್ತು ಅನ್ಕೊಂಡಿರ್ಲಿಲ್ಲ ಅಶೋಕ. ಮಗ, ನನಗೂ ತುಂಬಾ ಬೇಜಾರಾಗಿದೆ. ಆದರೆ ಒಂದ್ಸಲ ಯೋಚನೆ ಮಾಡಿ, ರಾಮ್ ಭಾರ್ಗವಿ ಚಿಕ್ಕಿನ ಅಮ್ಮನ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಅಮ್ಮನ ಬಗ್ಗೆ ಯಾರೇ ಏನೇ ಮಾತಾಡಿದ್ರು ಕೋಪ ಬಂದೇ ಬರುತ್ತಲ್ವ ಅಶೋಕ್? ಅದನ್ನ ನಾವು ಸಡನ್ ಆಗಿ ಹೇಗೆ ಆಕ್ಸೆಪ್ಟ್ ಮಾಡ್ಕೊಳಕ್ಕಾಗತ್ತೆ? ಅದೇ ರಾಮ್ಗೂ ಆಗಿರೋದು. ಆದರೆ ನಿಧಾನವಾಗಿ ಅವ್ರಿಗೆಲ್ಲಾನು ಅರ್ಥ ಆಗತ್ತೆ. ಬಿಕಾಸ್ ಅವ್ರು ನಿಮ್ಮ ಫ್ರೆಂಡ್ಶಿಪ್ನ ವ್ಯಾಲ್ಯೂ ಮಾಡ್ತಾರೆ. ನನ್ನ ಫ್ರೆಂಡ್ ಯಾಕೆ ಹೀಗೆ ಮಾಡ್ದ ಅಂತ ಸ್ವಲ್ಪ ಹೊತ್ತು ಕೂತ್ಕೊಂಡು ಯೋಚನೆ ಮಾಡಿದ್ರೆ ಚಿಕ್ಕಿ ಮೇಲೆ ಅವ್ರಿಗೆ ಡೌಟ್ ಬಂದೇ ಬರುತ್ತೆ. ಸೊ ಪ್ಲೀಸ್ ನೀವು ಈಗಲೇ ಹೋಪ್ ಕಳ್ಕೊಬೇಡಿ. ಚೇರಪ್ಪ ಅಶೋಕ್. ಇಲ್ಲ ಮುದ್ದು, ಈ ನಾಟಕ ನೋಡಿ ರಾಮ್ಗೆ ಚಿಕ್ಕಿ ಮೇಲೆ ಒಂದು ಸ್ವಲ್ಪ ಆದರೂ ಡೌಟ್ ಬರುತ್ತೆ ಅಂತ ಅನ್ಕೊಂಡಿದ್ದು ನನ್ನ ದಡ್ಡತನ. ಅವನಿಗೆ ಭಾರ್ಗವಿ ಚಿಕ್ಕಿ ಮೇಲಿರುವಂಥ ನಂಬಿಕೆನ ಯಾರು ಅಲ್ಲಾಡ್ಸಕ್ಕಾಗಲ್ಲ. ಅದು ನನ್ನ ಕೈಲೂ ಸಾಧ್ಯ ಇಲ್ಲ. ಹಾಗೆ ಅನ್ಕೋಬೇಡಿ ಅಶೋಕ್. ರಾಮ್ಗೊಂದು ಸ್ವಲ್ಪ ಟೈಮ್ ಕೊಡಿ ನೀವು. ನನ್ನನ್ನೇ ತಪ್ಪು ತಿಳ್ಕೊಂಬಿಟ್ನಲ್ಲ ಮುದ್ದು ಅವನು. ಅಶೋಕ್, ಕುದಿಯೋ ನೀರಲ್ಲಿ ನಮ್ಮ ರಿಫ್ಲೆಕ್ಷನ್ ಕಾಣತ್ತಾ ಹೇಳಿ? ಇಲ್ಲ ಅಲ್ವಾ? ಆ ನೀರು ತಣ್ಣಗಾಗೋವರೆಗೂ ನಾವು ವೇಟ್ ಮಾಡಬೇಕು ಅಶೋಕ್. ಈಗ ನೀವು ರಾಮಿಂದ ಆನ್ಸರ್ಸ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ತಪ್ಪಾಗತ್ತೆ. ಯು ಶುಡ್ ಗಿವ್ ಹಿಮ್ ಸಮ್ ಟೈಮ್. ಏನಾಯ್ತು? ನಾನು ರಾಮ್ನ ನೋಡಬೇಕು. ಇಷ್ಟೊತ್ತಿನಲ್ಲಿ ಬೇಡ ಅಶೋಕ್. ನಾನು ಅವಾಗ್ಲಿಂದ ಅವ್ನಿಗೆ ಫೋನ್ ಮಾಡ್ತಾ ಇದ್ದೀನಿ. ಅವ್ನು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ನಾನು ಅವನ್ನ ನೋಡಲೇಬೇಕು. ಅಶೋಕ್, ಆಲ್ರೆಡಿ ತುಂಬ ಲೇಟ್ ಆಗಿದೆ, ಬೇಡ. ಇಲ್ಲ ಮುದ್ದು, ನಾನು ಅವನ ಹತ್ರ ಮಾತಾಡ್ಬೇಕಷ್ಟೇ. ಅಶೋಕ್, ಸಿಹಿ,
ಯಾಕೆ ಮುಖ ಒದಿಸ್ಕೊಂಡಿದ್ಯಾ? ಎಲ್ಲ ಸರಿ ಹೋಗುತ್ತೆ. ನೀನು ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಸೀತಮ್ಮ, ಅಪ್ಪ ಮತ್ತೆ ಆಕೋಶಕ್ಕೆ ಜಗಳ ಮಾಡ್ಕೊಳಕ್ಕೆ ನಾವೇ ಕಾರಣ ಅಲ್ವಾ? ಎಲ್ಲ ನಮ್ಮ ನಾಟಕದಿಂದಾನೇ ಆಗಿದೆ ಅಲ್ವಾ? ಅಯ್ಯೋ ಪುಟ್ಟ, ನೀನು ಯಾಕೆ ಎಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಫ್ರೆಂಡ್ಸ್ ಅಂದರೆ ಇದೆಲ್ಲ ಇದ್ದಿದ್ದೆ ತಾನೆ. ಈಗ ನಿನ್ನ ವಟಾರದಲ್ಲಿ ನಿನ್ನ ಫ್ರೆಂಡ್ಸ್ ಜೊತೆ ನೀನು ಜಗಳ ಮಾಡ್ಕೋತಿದ್ದೆ ತಾನೆ. ಅದೇ ಥರ ಅಶೋಕ್ ಅಂಕಲ್ ಮತ್ತು ರಾಮ್ ಜಗಳ ಮಾಡ್ಕೊಂಡಿದ್ದಾರೆ. ನಾಳೆ ಸರಿ ಹೋಗುತ್ತೆ. ಈ ಥರ ಜಗಳಗಳಿದ್ರೇ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗೋದು. ನೀನು ಜಾಣೆ ಅಲ್ವಾ? ಜಾಣ ಮಕ್ಕಳು ಬೇಜಾರು ಮಾಡ್ಕೋತಾರ ಹೇಳು? ಸರಿ, ಅದೆಲ್ಲ ಬಿಡು. ನೀನು ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯ. ಆ ಡೈಲಾಗು, ಎಕ್ಸ್ಪ್ರೆಷನ್ನು ಎಲ್ಲ ಸೂಪರ್ ಆಗಿತ್ತು. ನೀನು ಇಷ್ಟು ಚೆನ್ನಾಗಿ ಯಾಕೆ ಮಾಡ್ತೀಯ ಅಂತ ನಂಗೆ ಗೊತ್ತೇ ಇರಲಿಲ್ಲ ಕಣೆ. ಸೀತಮ್ಮನಿಗೆ ಸುಳ್ಳು ಹೇಳಕ್ಕೆ ಮನ್ಸು ಬರ್ತಿಲ್ಲ. ನಿಜ ಹೇಳ್ಬಿಡ್ಲಾ? ಏನೇ ಆಗಲಿ ಸ್ಟೇಜ್ ಮೇಲೆ ನಾನು ನಾಟಕ ಮಾಡಿಲ್ಲ ಅಂತ ಸೀತಮ್ಮನಿಗೆ ಹೇಳ್ಬಿಡ್ತೀನಿ. ಸೀತಮ್ಮ, ನಾನು ನಾಟಕ ಮಾಡಿಲ್ಲ. ಹೌದೌದು, ನೀನು ನಾಟಕ ಮಾಡಿಲ್ಲ. ಅಷ್ಟು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ಯಾ ಕಣೆ. ನನ್ನ ಜಾಣ ಮರಿ ನೀನು. ನಾನು ನಿಜವಾಗ್ಲೂ ನಾಟಕ ಮಾಡೇ ಇಲ್ಲ ಸೀತಮ್ಮ. ಏ ಕಳ್ಳಿ, ಈಗಲೂ ನಾಟಕ ಮಾಡ್ತಿದ್ಯಾ ನೀನು? ಸ್ಟೇಜಲ್ಲಿ ನಾಟಕ ಮಾಡು ಅಂದರೆ ಈಗಲೂ ನಾಟಕ ಮಾಡ್ತೀಯ. ಇದೆಲ್ಲ ಹೇಗೆ ಸಾಧ್ಯ? ಸಿಹಿ ನನಗೆ ಬಿಟ್ಟು ಬೇರೆ ಯಾರಿಗೂ ಕಾಣಿಸಲ್ಲ ಅಲ್ವಾ? ಪುಟ, ಯೋಚನೆ ಮಾಡಿದ್ ಸಾಕು. ನಾಳೆ ಅಶೋಕ್ ಅಂಕಲ್ ಮತ್ತೆ ಅಪ್ಪ ಸರಿ ಹೋಗ್ತಾರೆ. ನೀನೇನು ಯೋಚನೆ ಮಾಡಬೇಡ. ದೇವ್ರೆ, ಇವಳಿಗೇನೋ ಸಮಾಧಾನ ಮಾಡಿದೆ, ಆದರೆ ಅವ್ರ ಮಧ್ಯೆ ಇರೋ ಮನಸ್ತಾಪ ಸರಿ ಹೋಗಬೇಕು. ರಾಮ್ಗೆ ಅಶೋಕ್ ಮೇಲಿರೋ ಕೋಪ ಹೋದರೆ ಸಾಕು. ಚಿಕ್ಕಿ, ಚಿಕ್ಕಿ, ನಂಗೆ ಗೊತ್ತು ನಿಮ್ಗೆ ತುಂಬ ಬೇಜಾರಾಗಿದೆ ಅಂತ. ಇವತ್ತು ಏನಾಯಿತು ಅದು ಆಗಬಾರ್ದಾಗಿತ್ತು. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಬಟ್ ನಡೆದಿದ್ದನ್ನು ದಯವಿಟ್ಟು ಮರ್ತು ಬಿಡಿ ಚಿಕ್ಕಿ. ಯಾವುದನ್ನೆಲ್ಲ ಮರೀಲಿ ಅಪ್ಪು? ಇವತ್ತು ಆಡಿಟೋರಿಯಮಲ್ಲಿ ಆಗಿದ್ದನ್ನು ಮರೀಲ? ಅಷ್ಟು ಜನರ ಮುಂದೆ ನನಗಾಯ್ತಲ್ಲ ಅವಮಾನ, ಅದನ್ನು ಮರೀಲ? ಅಥವಾ ಆ ಅಶೋಕ್ ಆ ಒಂದು ಪುಟ್ಟ ಹುಡುಗಿ ಕೈಯಲ್ಲಿ ಅಂಥ ಒಂದು ಪಾತ್ರ ನನ್ನ ಬಗ್ಗೆ ಅಂತ ಅಂದು ಮಾಡಿಸಿದ್ನಲ್ಲ, ಅದನ್ನ ಮರೀಲ? ಯಾವ್ದನ್ನ ಮರೀಲಿ ಅಪ್ಪು? ಈಗ ನೀನ್ ಬಂದು ಸಾರಿ ಕೇಳಿದ್ರೆ ನಿನ್ ಪ್ರೀತಿ ಗೆಳೆಯ ನನ್ನ ಹೃದಯಕ್ಕೆ ಮಾಡಿದ್ನಲ್ಲ ಗಾಯ, ಅದು ವಾಸಿ ಆಗೋಗುತ್ತಾ? ಇಲ್ಲ ಚಿಕ್ಕಿ, ಬಟ್ ನೀನೇ ಹೇಳಪ್ಪು. ಮಾಡದೇ ಇರೋ ತಪ್ಪಿಗೆ ನಾನು ಯಾಕೋ ಆರೋಪ ಹೊತ್ಕೊಳ್ಳಿ? ನಾಟಕದಲ್ಲಿ ತೋರಿಸಿದ್ರಲ್ಲ, ಆ ಥರ ನಾನು ಒಂದು ಸಲನಾದ್ರೂ ನಡ್ಕೊಂಡಿದ್ದೀನ? ಏನು ಏನೋ ನಾನು ನಾಟಕದಲ್ಲಿ ತೋರಿಸಿದ್ದು? ನಾನು ಸೀನಾ? ಅಯ್ಯೋ ಚಿಕ್ಕಿ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಕಾಮ್ ಡೌನ್. ನೀವು ಯಾವತ್ತೂ ಆ ಥರ ನಡ್ಕೊಂಡಿಲ್ಲ ಚಿಕ್ಕಿ. ಸಮಾಧಾನ ಆಗ್ತಾ ಇಲ್ವೋ? ಆಗ್ತಾ ಇಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಿದೆ ನಂಗೆ ಇರೋದಕ್ಕೆ ಆಗ್ತಿಲ್ಲ ಅಪ್ಪು. ಜೀವದ ಗೆಳೆಯ ನನ್ನ ಬಗ್ಗೆ ನಾನೇ ಯೋಚನೆ ಮಾಡೋ ಹಾಗೆ ಮಾಡ್ಬಿಟ್ಟ ಅಪ್ಪು. ಅವನು ನಿನ್ ಪ್ರಾಣ ಸ್ನೇಹಿತ, ನೀನು ಅವನ ಮೇಲೆ ಜೀವನೇ ಇಟ್ಕೊಂಡಿದ್ಯಾ ಅಂತ ಅವನನ್ನು ನಮ್ಮ ಮನೆಯಲ್ಲಿ ಒಬ್ಬನ ಥರನೇ ನೋಡಿದ್ವಲ್ವ? ಆದ್ರೆ ಅವನಿಗೆ ನನ್ನ ಮೇಲೆ ಏನ್ ಬೇಜಾರು ಅಂತಾನೆ
ಗೊತ್ತಾಗ್ತಾ ಇಲ್ಲ. ಯಾಕೋ ಅವನು ಹೀಗೆ ಮಾಡ್ದ? ಯಾಕೆ ಹೀಗೆ ಮಾಡ್ದ? ಒಂದು ವೇಳೆ ಅವನು ಹೇಳಿದ್ದನ್ನ ನೀನೇನಾದ್ರೂ ನಂಬಿದ್ರೆ ನಾನೇನೋ ಆಗ್ಬೇಕಾಗಿತ್ತು. ನನ್ನ ಗತಿ ಏನೋ ಆಗಿರೋದು. ಚಿಕ್ಕಿ, ಅಶೋಕ ಹೇಳಿದ ಯಾವ ಮಾತನ್ನು ನಾನು ನಂಬಿಲ್ಲ. ನಿಮ್ಮನ್ನೇ ನಾನು ನಂಬಿರೋದು. ಆ ಅಶೋಕ ನಿಮ್ಮ ಬಗ್ಗೆ ಏನೋ ತಪ್ಪು ತಿಳ್ಕೊಂಡು ಈ ಥರ ಮಾಡಿದಾನಷ್ಟೇ. ನಡೆದಿದ್ದನ್ನ ದಯವಿಟ್ಟು ಮರ್ತ್ಬಿಡಿ ಚಿಕ್ಕಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಬೇಡ ಅಪ್ಪು, ಬೇಡ. ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ನನ್ನ ಜೊತೆ ಇರೋದು ನಿಮಗೆಲ್ಲ ಕಷ್ಟ ಆದರೆ ನಾನೇ ಬೇರೆ ಇದ್ಬಿಡ್ತೀನಿ. ಚಿಕ್ಕಿ, ಏನು ಮಾತಾಡ್ತಾ ಇದ್ದೀರಾ? ನೀನೇನು ನನ್ನನ್ನು ನಂಬ್ತೀಯ ಕಣೋ, ಆದರೆ ಸೀತಾ ನನ್ನನ್ನು ನೋಡ್ತಿರೋದು ಇತ್ತೀಚೆಗೆ. ಆ ಅಶೋಕ ನನ್ನ ಬಗ್ಗೆ ಹೇಳಿದ್ದನ್ನೆಲ್ಲ ಅವಳು ನಂಬ್ಕೊಂಡು ನನ್ನ ಬಗ್ಗೆ ಏನಾದರೂ ಅಪನಂಬಿಕೆ ಬಂದರೆ, ಇಲ್ಲ ಅಪ್ಪು, ನನಗೆ ಅದನ್ನೆಲ್ಲ ಫೇಸ್ ಮಾಡೋದಕ್ಕಾಗಲ್ಲ. ನನಗೆ ಶಕ್ತಿ ಕೂಡ ಇಲ್ಲ. ನನ್ನ ಪಾಡಕ್ಕೆ ನಾನು ಎದ್ದು ಬಿಡ್ತೀನಿ. ಚಿಕ್ಕಿ, ನೀವು ಏನು ಮಾತಾಡ್ತಾ ಇದ್ದೀರಾ ಅಂತ ಗೊತ್ತಾ ನಿಮಗೆ? ಯೋಚನೆ ಮಾಡಿ ಹೇಳ್ತಾ ಇದ್ದೀನಪ್ಪು. ಚಿಕ್ಕಿ, ಆ ಥರ ಏನೂ ಇಲ್ಲ ಚಿಕ್ಕಿ. ಅಶೋಕ್ ನಿಮ್ಮ ಬಗ್ಗೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾನೆ ಅಷ್ಟೇ. ಸೀತನೂ ನಿಮ್ಮ ಬಗ್ಗೆ ಯಾವತ್ತೂ ತಪ್ಪೇ ತಿಳ್ಕೊಂಡಿಲ್ಲ. ಚಿಕ್ಕಿ, ನೀವು ಏನೇನೋ ಯೋಚನೆ ಮಾಡಿ ತಲೆ ಕೆಡ್ಸ್ಕೊಂಬೇಡಿ. ನೀವೆಲ್ಲೂ ಹೋಗ್ತಿಲ್ಲ, ನೀವು ನಮ್ಮ ಜೊತೆನೇ ಇರಬೇಕಷ್ಟೆ. ಇನ್ನೊಂದ್ಸಲ ನೀವು ಈ ಥರ ಯೋಚನೆ ಎಲ್ಲ ಮಾಡಕ್ಕೆ ಹೋಗ್ಬಿಡಿ ಚಿಕ್ಕಿ. ಅಶೋಕಂಗೆ ನಾನು ಬುದ್ಧಿ ಹೇಳ್ತೀನಿ. ಅದೆಲ್ಲ ಬೇಕಾಗಿಲ್ಲ ಅಪ್ಪು. ನಿನಗೆ ನನ್ನ ಮೇಲೆ ಗೌರವ ಇದ್ರೆ ಒಂದು ಕೆಲಸ ಮಾಡು. ಹೇಳಿ ಚಿಕ್ಕಿ. ನನ್ನ ನಿನ್ನ ಮಧ್ಯೆ ಬೆರಕು ತಂದವನ ಜೊತೆ ನೀರು ಕುಡಿದು ಇನ್ಯಾವತ್ತು ಆ ಅಶೋಕನ ಸ್ನೇಹ ನಿನಗೆ ಬೇಡ. ನಿನ್ನ ಅಶೋಕ್ ಸ್ನೇಹ ಇವತ್ತು ಇಲ್ಲಿಗೆ ಮುಗಿಬೇಕು. ಮುಗಿಯುತ್ತೆ ಅಂತ ನಂಗೆ ಮಾತು ಕೊಡು ಕೊಡು. ಅದ್ಯಾವತ್ತೂ ಸಾಧ್ಯ ಇಲ್ಲ ಚಿಕ್ಕಿ. ಅಶೋಕ ಏನು ಅಂತ ನಂಗೆ ಗೊತ್ತು ಚಿಕ್ಕಿ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಒಂದು ಸಣ್ಣ ತಪ್ಪಾಗ್ಬಿಟ್ಟಿದೆ ಅವನ ಕಡೆಯಿಂದ. ಅಷ್ಟಕ್ಕೆ ನನ್ನ ಅಶೋಕ್ ಫ್ರೆಂಡ್ಶಿಪ್ ಮುರಿದೋಗೋದು ಸರಿನಾ ಚಿಕ್ಕಿ? ಚಿಕ್ಕಿ, ಒಂದು ಮಾತು ಹೇಳ್ತೀನಿ ಕೇಳಿ. ನನ್ನ ನಿಮ್ಮ ಸಂಬಂಧ ಎಷ್ಟು ಇಂಪಾರ್ಟೆಂಟೋ ಹಾಗೆ ಅಶೋಕನ ಫ್ರೆಂಡ್ಶಿಪ್ ಕೂಡ ನಂಗೆ ಅಷ್ಟೇ ಇಂಪಾರ್ಟೆಂಟ್. ನಂಗೆ ತುಂಬಾ ಭಯ ಆಗ್ತಿದೆ. ತಾಯಿ ಮಗನ ಈ ಸಂಬಂಧಕ್ಕೆ ಎಷ್ಟು ವರ್ಷನೋ, ಹೆಚ್ಚು ಕಮ್ಮಿ ನಿನ್ನ ಅಶೋಕ್ ಸ್ನೇಹಕ್ಕೂ ಅಷ್ಟೇ ವರ್ಷ. ಸ್ನೇಹಿತನ ಮಾತು ಕೇಳಿ ಈ ತಾಯಿನ ಚಿಕ್ಕಿ ಬಿಡ್ತು ಅನ್ನಿ ಚಿಕ್ಕಿ. ನಾನು ಆ ಥರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಚಿಕ್ಕಿ. ನನ್ನ ಮೇಲೆ ನಂಬಿಕೆ ಅಲ್ವಾ ನಿಮಗೆ? ಅಶೋಕ ಏನೋ ತಪ್ಪು ಮಾಡಿಬಿಟ್ಟಿದ್ದಾನೆ. ಅದನ್ನ ನಾನು ಸರಿ ಮಾಡಿಸ್ತೀನಿ. ಆ್ಯಂಡ್ ಇಟ್ಸ್ ಎ ಪ್ರಾಮಿಸ್. ಸಮಾಧಾನ ಮಾಡ್ಕೊಳ್ಳಿ ಚಿಕ್ಕಿ.